ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಿಲಿಂಡರ್ ತರ ಮೇಲೆ ಹೊತ್ತುಕೊಂಡು ವಿಭಿನ್ನವಾದಂತಹ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈಗ ಗೃಹ ಬಳಕೆಯ ಸಿಲಿಂಡರ್ ದರವನ್ನು ಹೆಚ್ಚಿಸಿದೆ. ಹಾಗಾಗಿನೇ ರಾಜ್ಯಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾನಿದೆ. ಹುಬ್ಬಳ್ಳಿಯಲ್ಲಿ ಯುವ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಿಲಿಂಡರ್ ತಲೆ ಮೇಲೆ ಹೊತ್ತು ಡಿಫ್ರೆಂಟ್ ಆದಂಥ ಒಂದು ಪ್ರತಿಭಟನೆ ಇದು. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮೆರವಣಿಗೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಈಗ BJP ನಾಯಕರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ರು. ಜೊತೆಗೆ ಇಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಈಗ ಇವ್ರಿಗೂ ಕೂಡ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಬಟ್ ಈಗ ಗ್ಯಾಸ್ ದರವನ್ನು 50 ರೂಪಾಯಿ ಹೆಚ್ಚಳ ಮಾಡಿರುವುದು ಸಾಕಷ್ಟು ಹೋರಾಟಗಳಿಗೆ ಕಾರಣ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಇಲ್ಲಿ ಪಾಲ್ಗೊಂಡಿದ್ದರು. ಅಚ್ಚೇ ದಿನಗಳು ಎಲ್ಲಿವೆ ಮೋದಿ ಅಂತ ಸಾಕಷ್ಟು ಭಿತ್ತಿ ಪತ್ರಗಳು, ಏನು ಪೋಸ್ಟರ್ಗಳನ್ನು ಕೂಡ ಪ್ರದರ್ಶನವನ್ನು ಮಾಡಿದರು. ಸಿಲಿಂಡರನ್ನು ಹೊತ್ತು ಆಕ್ರೋಶ ಹೊರಹಾಕಿದರು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ವಿಶೇಷವಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಮ್ಮಿಕೊಂಡಂಥ ಪ್ರತಿಭಟನೆ ಇವತ್ತು ನೋಡಿರ್ಬೋದು. BJP ಅವರು ಈ ರಾಜ್ಯ ಸರ್ಕಾರ ಮೊನ್ನೆ ಬಜೆಟ್ನಲ್ಲಿ ಒಂದು ಟ್ಯಾಕ್ಸ್ ಇರಿಸಿದ್ದಕ್ಕೆ ಜನ ಆಕ್ರೋಶ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವ್ರದೇ ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಅಡುಗೆ ಅನಿಲ್ ಮ್ಯಾಗ 50 ರೂಪಾಯಿ ಬೆಲೆ ಏರಿಸಿ ಬರೀ ನಮ್ಗೆ ಕಾಣೋದೇ ಪೆಟ್ರೋಲ್, ಡೀಸೆಲ್, ಗ್ಯಾಸು ಪ್ರತಿಯೊಂದು ವಸ್ತು ಮ್ಯಾಗ ಇವತ್ತು ಬೆಲೆ ಏರಿಸಿದ್ದಾರೆ. ಇವತ್ತು ಬೇರೆ ರಾಷ್ಟ್ರೊಳಗೆ ನಿನ್ನೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನೋಡಿದ್ರೆ ಬಂಗಾರ ಮ್ಯಾಗ ಎಷ್ಟು ರೇಟ್ ಇಳಿದಿದೆ. ಆದರೆ ನಮ್ಮ ದೇಶದೊಳಗೆ ದಿನ ದಿನ ಟ್ಯಾಕ್ಸ್ ಕಡಿಮೆ ಆಗೋದು ಬಿಟ್ಟು ಹೆಚ್ಚಿಗೆ ಆಗ್ತಾ ಇದೆ. ಪೆಟ್ರೋಲ್ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಈ ಕಚ್ಚಾ ತೇಲದ ಬೆಲೆ ನೋಡಿದರೆ ಇವತ್ತು ನಮ್ಗೆ 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ ಡೀಸೆಲ್ ಸಿಗಬೇಕು. ಇವತ್ತು 100 ಮ್ಯಾಗ ಪೆಟ್ರೋಲ್, 100 ಮ್ಯಾಗ ಡೀಸೆಲ್ ಸಿಗ್ತಾ ಇದೆ. ಮೋದಿ ಸರ್ಕಾರ ವಿರೋಧ. ಇವತ್ತು ನನ್ನ ತಾಕತ್ತಿದ್ರೆ R ಅಶೋಕ್ಗೆ, ಚಲವಾದಿ ನಾರಾಯಣಸ್ವಾಮಿ ವಿಜೇಂದರ್ಗೆ ಸವಾಲು ಹಾಕ್ತೀನಿ. ನೀವು ಜನ ಆಕ್ರೋಶ ಯಾತ್ರೆಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದಿರಿ. ನಿಮ್ಮ ಕಡೆ ತಾಕತ್ತಿದ್ರೆ ನಿಮ್ಮ ಸರ್ಕಾರ ವಿರೋಧ, ನರೇಂದ್ರ ಮೋದಿ ಸರ್ಕಾರ ವಿರೋಧ, ಅವ್ರ ನೀತಿ ವಿರೋಧ ಹೋರಾಟ ಮಾಡಿರಿ. ಕರೆ ನಿಮ್ಗೆ ಜನದ ಕಾಳಜಿ ಇದ್ರೆ ಈ ಬೆಲೆ ವಿರೋಧ ನೀವು ಹೋರಾಟ ಮಾಡಬೇಕು. ಯಾಕಂದ್ರೆ ದಿವಸ ಕೇಂದ್ರ ಸರ್ಕಾರನು ಬರೀ ಗ್ಯಾಸ್ ಬೆಲೆ ಅಷ್ಟೇ ಇಲ್ಲ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಹಾಲಾಗಲಿ, ಮೊಸರಾಗಲಿ ಎಲ್ಲರ ಮೇಲೆ ಟ್ಯಾಕ್ಸ್ ಹಚ್ಚೋದು ಕೆಲಸ ಮಾಡಿದ್ದಾರೆ. 50 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೂ ಬಡವರಿಗೆ ಇದು ಭಾಳ ಇಂಪ್ಯಾಕ್ಟ್ ಬೀಳ್ತೈತಿ. ಒಮ್ಮೆಗೆ 50 ರೂಪಾಯಿ ಏರಿಸೋದ್ರಿಂದ. ಹಾಗಾಗಿ ಯುವ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಿನಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಧಾರವಾಡ, ಹುಬ್ಬಳ್ಳಿಯಲ್ಲಿ ಹಾಗೂ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿಯೂ ಈ ಪ್ರತಿಭಟನೆ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರ ಇಂಥದ್ದು ಏನು ಬೆಲೆ ಏರಿಸಿದ್ದಾರೆ ಅದಕ್ಕೆ ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರನೂ ಇದಕ್ಕೆ ಖಂಡಿಸ್ತಿದ್ದಾರೆ, ನಾವು ಖಂಡಿಸ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ನಾವು ಏರಿಸಿದ್ದೀವಿ, ಇದು ಮಾಡಿದ್ದೀವಿ, ಅದು ಹಿಡಿದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, R ಅಶೋಕ್ ಆಗಲಿ, ವಿಜೇಂದರ್ ಅವರಾಗಲಿ, ಇವತ್ತು ಅವ್ರಿಗೆ ನಮ್ಮ CM ಆಗಲಿ, ನಮ್ಮ DCM ಆಗಲಿ ಚರ್ಚೆಗೆ ರೆಡಿ ಇದ್ದಾರೆ. ನೀವು ಕೇಂದ್ರ ಸರ್ಕಾರ ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, ನಮ್ಗೆ 25 ಪೈಸಾನು ಹೊಲ್ಕೊಡೋಲ್ಲ. ಅವರು 25 ಪೈಸಾ ನಮ್ಗೆ ರಿಟರ್ನ್ ಕೊಡೋಲ್ಲ. ನಾವು ನಮ್ಮ DCM ಆಗಲಿ, ನಮ್ಮ CM ಆಗಲಿ ರೆಡಿ ಇದ್ದಾರೆ.
ಚರ್ಚೆ ಮಾಡಕ್ಕೆ ಬಹಿರಂಗ ಚರ್ಚೆ ರೆಡಿ ಇದ್ದಾರೆ. ಇವ್ರು ಯಾಕೆ ಬರವಲ್ರು ಅಂತ ಇದು ಮಾತನ್ನು ಅವ್ರು ಕೇಳಬೇಕು, ನಿಮ್ಮ ಮುಖಾಂತರ ಅವ್ರು ಕೇಳೋಕ್ಕೆ ಇಚ್ಛಪಡ್ತೀನಿ. ಹಾಗೂ ಇನ್ನೂ ಬೆಳೆ ಏರಿಸಿಕೆ ಇನ್ನೂ ಮಾಡ್ತಾರಂತ ಹೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಇನ್ನೂ ತೀವ್ರವಾಗಿ ಹೋರಾಟ ಮಾಡ್ತೈತಿ.